ಹಾಯ್ ಎಲ್ರಿಗೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಇವತ್ತು ನಮ್ಮ RCB ಸೆಕೆಂಡ್ ಮ್ಯಾಚು. ಫಸ್ಟ್ ಮ್ಯಾಚ್ ನಮ್ಮ RCB ಆರಾಮಾಗಿಲ್ಲ, ರೋಚಕ ವಿನ್ ಅಂತ ಮುಂಬೈದವ್ರು ಹೊಡೆದಾಗಿದ್ದಾಯ್ತು. ಈಗ ಸರಿ ಇರೋದು ನಮ್ಮ ಕಡೆ ಹೊಡ್ಸೋಕ UP-ದವ್ರು. ಅಂದ್ರೆ ಇವತ್ತು ಇರೋದು ಮ್ಯಾಚು RCB ವರ್ಸಸ್ UP ವಾರಿಯರ್ಸ್. RCB ವರ್ಸಸ್ UP ವಾರಿಯರ್ಸ್. ನಮ್ಮ RCBಗೆ ಒಂದೊಂಥರ ಚಾಲೆಂಜಿಂಗ್ ಮ್ಯಾಚ್ ಅಂತ ಹೇಳ್ಬೇಕು. ಹಂಗೆಲ್ಲ ಹೇಳ್ಬೋದು ನೀವು. UP ವಾರಿಯರ್ಸ್ ಮಾನ್ಯ ಸೋತಲ್ಲ GG ಅವ್ರಿಗೆ ಹಂಗೆ ಈಸಿ ಟೀಮ್ ಅಲ್ಲ UP ವಾರಿಯರ್ಸ್ ಅಂತೇಳಿ. UP ವಾರಿಯರ್ಸ್ ಮಾನ್ಯ ಒಂದು ಸ್ವಲ್ಪ ಲಕ್ ಇರ್ಲಿಕ್ಕೆ ಹೆವಿ ಸ್ಟ್ರಾಂಗೆಸ್ಟ್ ಟೀಮ್ ಐತಿ. ಆನ್ ದಿ ಪೇಪರ್ WPL ಸೆಕೆಂಡ್ ಸ್ಟ್ರಾಂಗೆಸ್ಟ್ ಟೀಮ್ UP ವಾರಿಯರ್ಸ್. ಸೊ ಅದಕ್ಕೆ ನಮ್ಮ RCB ಭಾಳ ಹುಷಾರಾಗಿರ್ಬೇಕು ಇವತ್ತಿನ ಮ್ಯಾಚ್ನಾಗ. ಸೊ ಇವತ್ತಿನ ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂದ್ರೆ ನಿಮಗೆ ಆ್ಯಸ್ ಇಟ್ ಇಸ್ ಗೊತ್ತಿದ್ದಂಗೆ WPL ಓನ್ಲಿ ಪೂರ ಎಲ್ಲ ನವಿ ಮುಂಬೈ ಅಂದ್ರೆ ಈ DY ಪಾಟೀಲ್ ಸ್ಟೇಡಿಯಮ್ದಾಗ ನಡೀಲತ್ತೈತಿ. ಸೊ ಈ ಮ್ಯಾಚು DY ಪಾಟೀಲ್ ಸ್ಟೇಡಿಯಮ್ದಾಗ ನಡೀಲತ್ತೈತಿ. ನಿಮ್ಗೆ ಆ್ಯಸ್ ಇಟ್ ಇಸ್ ಗೊತ್ತಿದ್ದಂಗೆ DY ಪಾಟೀಲ್ ಸ್ಟೇಡಿಯಮ್ ಪರ್ಫೆಕ್ಟ್ ಸೂಟೇಬಲ್ ಫಾರ್ ಸ್ಪಿನ್ನರ್ಸ್ ಆ್ಯಂಡ್ ಈ ಸ್ಟೇಡಿಯಂ ಸ್ಟಾರ್ಟ್ಸ್ ಮುಗಿದ್ರೆ ಗೊತ್ತೈತಿ. ಎರಡನೇ ಇನ್ನಿಂಗ್ಸ್ ಡ್ಯೂ ಬರುತ್ತೆ. ಹಂಗೆ ಫಸ್ಟ್ ಇನ್ನಿಂಗ್ಸ್ 70 ಸ್ಕೋರ್ ಇಲ್ಲಿ ಐತಿ. ಸೆಕೆಂಡ್ ಇನ್ನಿಂಗ್ಸ್ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ 168, ಸೆಕೆಂಡ್ ಇನ್ನಿಂಗ್ಸ್ 141. ಟೈಮ್ ಹೋದಂಗೆ ಸ್ಕೋರ್ ಕಮ್ಮಿ ಆಕೈತಿ. ಆದ್ರೂ ಇಲ್ಲಿ ಯಾರು ಟಾಸ್ ಗೆದ್ರು ಸೀದಾ ಏನು ಹೇಳ್ತಾರೆ, ನಾವು ಇಲ್ಲೇ ಬ್ಯಾಟಿಂಗ್ ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ DY ಪಾಟೀಲ್ ಸ್ಟೇಡಿಯಮ್ದಾಗ. ಇದಕ್ಕೆ ಡ್ಯೂ ಬರ್ತೈತಿ. ಅದಕ್ಕೆ ನಮ್ಮ RCB ಟಾಸ್ ಗೆದ್ರು ಹೇಳೋದೆಲ್ಲ ನಾವು ಟಾಸ್ ಗೆದ್ರೆ ನಾವು ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಪಿಚ್ ರಿಪೋರ್ಟ್ ಆಯ್ತು, ವೆನ್ಯೂ ರಿಪೋರ್ಟ್ ಆಯ್ತು, ಹೆಡ್ ಟು ಹೆಡ್ ನೋಡ್ಕೋತವ್ರೆ ಏನೈತಿ. ಹೆಡ್ ಟು ಹೆಡ್ ಒಳಗೆ ನಮ್ಮ RCB ಸ್ವಲ್ಪ ಇದು ಐತೆ ಹೇಳ್ಬೇಕು. ಯಾಕಂದ್ರೆ ನೀವು 2023 WPL ಸ್ಟಾರ್ಟ್ ಆಗೈತೆ. ಅವಂತರ ಇವ್ರೊಂದು ಮ್ಯಾಚ್ ಗೆದ್ರೆ ಅವ್ರೊಂದು ಮ್ಯಾಚ್ ಹಿಂಗೆ ಐತದು. ಇದಕ್ಕೆ ನೀವು ನೋಡ್ಬೋದು WPL 2023 ಸ್ಟಾರ್ಟ್ ಆಗಿತ್ತು. ಅವಾಗ UP-ದವ್ರ ಮೇಲೆ 2 ಮ್ಯಾಚ್ ಸೋಲ್ತಾರೆ RCB-ದವರು. ಹಂಗೆ ಸ್ವಲ್ಪ ಹಂಗೆ ಹಿಂಗೆ ಆಗಿ UP-ದವ್ರ ಕೈ ಸ್ವಲ್ಪ ಹೆಚ್ಚೈತಿ RCB ಅವ್ರಕ್ಕಿಂತ. ಸೊ ಅದು ಒಂಥರ ಇದು ಆದ್ರೆ ಅದನ್ನೆಲ್ಲ ನಾವು ಹಿಸ್ಟರಿ ಮುಗಿದೋತ್ತು. ಈಗಿರೋದು ಒಳ್ಳೆ ಹಿಸ್ಟ್ರಿ ಎಲ್ಲ ಮುಗಿದೋದ ಕತೆ. ಈಗಿರೋದು ಅಸಲಿ ಕಹಾನಿ. ಇದಕ್ಕೆ ನಮ್ಮ RCB ನಿಮ್ಗೆ ಗೊತ್ತಿದ್ದಂಗೆ WPL 2023 ಪೂರಾ ಖರಾಬಾಗಿ ಆಡಿದ್ರು. 2024 ಕಪ್ ಗೆದ್ರು. 2025 ಮತ್ತೆ ಖರಾಬಾಗಿ ಆಡಿದ್ರು. 2026 ದಿಸ್ ಇಸ್ ಅ ಟೈಮ್ ಟು ವಿನ್ ದ ಕಪ್. ಎದಕ್ಕಾರ ಗೊತ್ತೈತಿ ನಿಮಗೆ, ನಮ್ಮ RCB ಒಂದು ವರ್ಷ ಪೂರ ಹೊಲ್ಸ್ ಆಡ್ತಾರೆ, ಇನ್ನೊಂದು ಮ್ಯಾಚ್ ಕಪ್ಪೇ ಇರ್ತೈತಿ. ಸೊ ಹಂಗೆ ಹೋದ ವರ್ಷ ಹೊಲ್ಸ್ ಆಡಿದ್ರು. ಈ ಸಲ ನೋಡುವ ಏನಾಕತಿ. ಸೊ ಅದಕ್ಕಿಂತ ಮುಂಚೆ ಈ DY ಪಾಟೀಲ್ ಪಿಚ್ ರಿಪೋರ್ಟ್ ಆಯ್ತು, ಹಂಗೆ ವೆನ್ಯೂ ರಿಪೋರ್ಟ್ ಸ್ಟಾರ್ಟ್ಸ್ ಆಯ್ತು. ಇನ್ನು 4ನೇ ಏನಪ್ಪ ವೆದರ್ ರಿಪೋರ್ಟ. ನಿಮ್ಗೆ ಗೊತ್ತಿದ್ದಾಗ ಇಂಡಿಯಾದಾಗ ಸದ್ಯಕ್ಕೆ ಈಗ ಮಳೆ ಬರಂಗಿಲ್ಲ. ಸೊ ಅದಕ್ಕೆ ಈ DY ಪಾಟೀಲ್ ಸ್ಟೇಡಿಯಮ್ದಾಗ ಇವತ್ತು ಮ್ಯಾಚಿಗೆ ಯಾವುದು ತೊಂದರೆ ಇಲ್ಲ, ಮಳೆ ಏನೂ ಬರಂಗಿಲ್ಲ. ಇನ್ನು ನೆಕ್ಸ್ಟ್ ಪಿಚ್ ರಿಪೋರ್ಟ ವೆನ್ಯೂ ರಿಪೋರ್ಟ್ ಎಲ್ಲ ಆಗಿಂದ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಕಡೆ ಬರ್ನು. ಓಕೆ, ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಬಗ್ಗೆ ಅಂದ್ರೆ ನಮ್ಮ RCB ಕಡೆ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಅದಾವೆ. ಏನೇನು ಅಪ್ಡೇಟ್ ಅಂದ್ರೆ ನನ್ನ ಪ್ರಕಾರ ಇವತ್ತು ಜಾರ್ಜೆವಾಲ್ ಅವರು RCB ಪರ ಆಡೋ ಸಾಧ್ಯತೆ ಹೈ ಐತಿ. ಯಾಕಂದ್ರೆ ನಿಮ್ಗೆ ಗೊತ್ತು, ಮೊನ್ನೆ ನಮ್ಮ RCB ಬ್ಯಾಟಿಂಗ್ ಒಳಗೆ ಭಾಳ ಇದು ಐತೆ. ಏನೋ ಇವು ಪಕ್ಕ ಪರ್ಫಾರ್ಮೆನ್ಸ್ ಮಾಡಲೇ ಒಬ್ಬರು ಬ್ಯಾಟ್ರ್ ಕಮ್ಮಿ ಬಿದ್ರು ನಮ್ಮ RCBಗೆ. ನೀವು ನೋಡ್ರೆ ಗ್ರೇಸ್ ಹ್ಯಾರಿಸ್ ಮಿಡಲ್ ಆರ್ಡರ್ ಬಂದು ಆಡೋರು. ಅಂದ್ರೆ ಅವ್ರು ಓಪನಿಂಗ್ ಆಡಿ ಅಭ್ಯಾಸ ಇದ್ರೆ ಮೋಸ್ಟ್ ಆಫ್ ದಿ ಟೈಮ್ ಅವರು 3ನೇ ನಂಬರ್ ಅಥವಾ 4ನೇ ನಂಬರ್ ಆಡೋ ಗ್ರೇಸ್ ಹ್ಯಾರಿಸ್ ಅವರು ಬಂದು ಓಪನಿಂಗ್ ಮಾಡ್ರೆ. ಅದಕ್ಕೆ ನಮ್ಮ RCB ಪ್ರಾಪರ್ ಓಪನರ್ಸ್ಗಳು ಅವಶ್ಯಕತೆ ಇರೋದಂದ್ರೆ ಏನೈತಿ, ಜಾರ್ಜೆವಾಲ್ ಅವರು ಇವತ್ತು ಮ್ಯಾಚ್ 100% ಆಡೋ ಎಲ್ಲ ಚಾನ್ಸ್ ಐತಿ. ನೋಡುವ, ನನ್ನ ಪ್ರಕಾರ ಆಡ್ತಾರೆ ಜಾರ್ಜೆವಾಲ್ ಇವತ್ತು. ಅದಕ್ಕೆ ಇಷ್ಟು ದಿವಸ ಅವರು ಕಾಣಿಸ್ಕೊಂಡಿರಲಿಲ್ಲ ಎಲ್ಲಿ, ಅಂದರೆ ಇದ್ರ ಕ್ಯಾಂಪ್ನಾಗ ಕಾಣಿಸೋದಿದ್ರು. ಪ್ರಾಕ್ಟೀಸ್ ಮಾಡೋದ್ರೊಳಗೆ ಆ ಕಡೆ ಕಾಣಿಸ್ಕೊಂಡಿರಲಿಲ್ಲ. ನಿನ್ನೆ ಹಿಡಿದು ಕಾಣಿಸ್ಕೊಳ್ತಾರೆ. RCB ಇನ್ಸ್ಟಾಗ್ರಾಮ್ ಪೇಜನ್ನು ನೋಡ್ರಿಗೂ ಕಾಣಿಸ್ಕೊಳ್ತಾರೆ. ಸೊ ಇವತ್ತಿನ ಮ್ಯಾಚ್ ಆಡೋ ಎಲ್ಲ ಸಾಧ್ಯತೆ ಐತಿ ಜಾರ್ಜೆವಾಲ್ ಅವರು. ಸೊ ಅದಕ್ಕೆ ಏನೈತಿ, ಇವತ್ತು ಆಡ್ರೆ ಭಾಳ ಚಲೋ ಆಕೈತಿ ಜಾರ್ಜೆವಾಲ್ ಅವರು. ಸೊ ಇದು ಒಂದು RCB ಅಪ್ಡೇಟ್ ಆದರೆ, ಉಳ್ಕಿದ ಯಾವುದು ಅಪ್ಡೇಟ್ ಇಲ್ಲ. ಇನ್ನು ಡೈರೆಕ್ಟ್ ನಮ್ಮ RCB ಪ್ಲೇಯಿಂಗ್ ಲೋನ್ ಕಡೆ ಹೋಗ್ಬಿಟ್ಟು ನಮ್ಮ RCB ಪ್ಲೇಯಿಂಗ್ ಲೋನ್ ಏನು ಇರುತ್ತೆ ಅಂತ ಹೇಳಿ ಇವತ್ತಿನ ಮ್ಯಾಚ್. ಸೊ ಹೋದ ಮ್ಯಾಚ್ ಅಂತ ಇರ್ತದೆ, ಸ್ವಲ್ಪ ಚೇಂಜಸ್ ಆಕಾವಟ್ಟೆ. RCB ಓಪನಿಂಗ್ ಒಳಗೆ ಸ್ಮೃತಿ ಮಂದನ ಅವ್ರ ಜೊತೆ ಜಾರ್ಜೆವಾಲ್ ಬರ್ತಾರೆ ನಾನು ಅನ್ಕೋತೀನಿ. 3ನೇ ನಂಬರ್ ಏನೈತಿ ಅಲ್ಲಿ 3ನೇ ನಂಬರ್ ನನ್ನ ಪ್ರಕಾರ ಗ್ರೇಸ್ ಹ್ಯಾರಿಸ್ ಬರ್ತಾರೆ. 4ನೇ ನಂಬರ್ ದಯಾಳಿನ್ ಹೇಮಲತಾ ಬರ್ತಾರೋ. 5ನೇ ನಂಬರ್ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ರಿಚಾ ಘೋಷ್ ಅವ್ರು ಬರ್ತಾರೋ. 6ನೇ ನಂಬರ್ ಅರುಂಧತಿ ರೆಡ್ಡಿ. 7ನೇ ನಂಬರ್ ಪ್ರೇಮ ರಾವತ್. 8ನೇ ನಂಬರ್ ರಾಧಾ ಯಾದವ. 9ಕ್ಕೆ ನಮ್ಮ ಶ್ರೇಯಾಂಕಾ ಪಾಟೀಲ. 10ಕ್ಕೆ ನಮ್ಮ ಲಾರೆನ್ ಬೆಲ್ಲ. 7ನೇ ನಂಬರ್ಗೆ ನೆಂಡನ್ ಡಿ ಕ್ಲಾರ್ಕ. ಸೊ ಹಿಂಗೆ ಉಲ್ಟಾಪಟ್ಟು ಹಾಕೋ ಸ್ವಲ್ಪ. ಸೊ ಅಡ್ಜಸ್ಟ್ ಮಾಡ್ಕೊರಿ. ಆರ್ಡರ್ ವೈಸ್ ಹೇಳ್ಕೊತ ಹೋಗ್ಲಕ್ಕಾಗಲ್ಲ. ಸ್ವಲ್ಪ ಮರಿತಾವ ಬೈಪಟ್ಲೆ ಅದನ್ನ ಪ್ಲೇಯಿಂಗ್ ಲೋನ್ ಹತ್ಸೋಕೆ. ಅದಕ್ಕೆ 10ನೇ ನಂಬರ್ ನೀವು ಲಾರೆನ್ ಬೆಲ್ ತಗೋರಿ. 11ನೇ ನಂಬರ್ ನೆಂಡನ್ ಡಿ ಕ್ಲಾರ್ಕ್ ತಗೋರಿ. ಇದೇನು ಆರ್ಡರ್ ವೈಸ್ ಆಗ್ತಿಲ್ಲ. ಸೊ ಶಫಲ್ ಆಗಿ ಆಕತಿ. ಇದಕ್ಕೆ ನೆನ್ಪಿಟ್ಕೋದು ಕಷ್ಟ ಆಕತಿ ಪ್ಲೇಯಿಂಗ್ ಲೋನ್. ಸೊ ಅದಕ್ಕೆ ಇದು ನಮ್ಮ RCB ಪ್ಲೇಯಿಂಗ್ ಲೋನ್ ಇವತ್ತು ಆಗಿರುತ್ತೆ. ಏನು ಲಿನ್ಸೆ ಸ್ಮಿತ್ ಅವ್ರ ಜಾಗಕ್ಕೆ ಜಾರ್ಜೆವಾಲ್ ಅವ್ರು ಬರ್ತಾ ಇರೋದು. ಇದೇ ಒಂದು ಬದಲಾವಣೆ ಆಗ್ಬೋದು ಇವತ್ತಿನ ಮ್ಯಾಚ್ನ. ಆದ್ರೆ ಅದು ಬಿಟ್ಟರೆ ಯಾವುದೇ ಬೇರೆ ಬದಲಾವಣೆ ಇರುವುದಿಲ್ಲ.
ಹೋದ ಮ್ಯಾಚ್ ಆಡ್ದಾಗ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಆಡ್ರೆ ನೆಕ್ಸ್ಟ್ ಇರುತ್ತೆ. ಇನ್ನೊಂದು ಏನು ಅಬ್ಸರ್ವ್ ಮಾಡಿರ್ಬೇಕು ನೀವು, ಈ WPL ಒಳಗೆ ಏನೈತಿ, ಎಲ್ಲ ಟೀಮ್ಗಳು 200 ಹೊಡೆದವು. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡ ಟೀಮ್ಗಳು ಎಲ್ಲ 200 ಹೊಡೆದವು. ಆದ್ರೆ ನಮ್ಮ ಆರ್ ಸಿ ಬಿ ಒಂದೇ ಮ್ಯಾಚ್ ಏನಾಡ್ತು, ಮುಂಬೈದವ್ರು 150 ಹೊಡಿ 160 ಹೊಡಿಸ್ಕೊಡ್ಲಿಲ್ಲ. ಇದು ನಮ್ಮ ಆರ್ ಸಿ ಬಿ ಬಾಲಿಂಗ್ನ ಸ್ಟ್ರೆಂತ್ನ ತೋರಿಸ್ಕೊಡ್ತೈತೆ ನಮ್ಮ ಆರ್ ಸಿ ಬಿ. ಇದು ಏನಂದ್ರೆ ಲಾರೆನ್ ಬೆಲ್ ಅವ್ರು ಓಪನಿಂಗ್ ಬಾಲಿಂಗ್ ಹೋಗಿಬೋದು, ಮತ್ತು ಅರುಣ್ ರೆಡ್ಡಿ ಮತ್ತು ನಂಡನ್ ಡಿ ಕ್ಲಾರ್ಕ್ ಅವ್ರು ಡೆತ್ ಬಾಲಿಂಗ. ಸೊ ನಮ್ಮ ಬಾಲಿಂಗ್ ಒಳಗೆ ಫೈರ್ ವರ್ಕ್ ಫುಲ್ ಐತಿ. ಆದ್ರೆ ಬ್ಯಾಟಿಂಗ್ ಒಳಗೆ ಸ್ವಲ್ಪ ಚೇಂಜ್ ಮಾಡೋ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಅದನ್ನ ಬ್ಯಾಟಿಂಗ್ ಒಳಗೆ ಸ್ವಲ್ಪ ಏನಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾರೆ, ನೆಕ್ಸ್ಟ್ ಲೆವೆಲ್ ಇರ್ತದೆ. ನೀವು ನೋಡ್ರಿ 260 ಹೊಡಿಸ್ಕೊಡೋದ್ರಾಗ ನಮ್ಮ ಆರ್ ಸಿ ಬಿ. ಸೊ ಅದಕ್ಕೆ ಏನಂತೆ ಇವತ್ತಿನ ಮ್ಯಾಚ್ನ ನೋಡು, ಫಸ್ಟ್ ಬ್ಯಾಟಿಂಗ್ ಬರ್ತು, ಸೆಕೆಂಡ್ ಬ್ಯಾಟಿಂಗ್ ಬರ್ತು ಆರ್ ಸಿ ಬಿಗೆ, ಹೆಂಗೆ ಗೆಲ್ತಾರ್ತ ನೋಡುವ. ಇಷ್ಟ ಆಯ್ತಾ, ನಿಮಗೆ ಅನ್ನಿಸ್ತೈತಿ ಇವತ್ತು ಯಾರು ಗೆಲ್ತಾರ್ತ ವಿಡಿಯೋದ ಕಾಮೆಂಟ್ ಮಾಡಿರಿ. ನನ್ನ ಪ್ರಕಾರ ಮತ್ತು ಇವತ್ತು ಆರ್ ಸಿ ಬಿ ಗೆಲ್ತಾರ್ತ ಹೇಳ್ತೇನೆ. ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಾಗ ಸಬ್ಸ್ಕ್ರೈಬ್ ಮಾಡ್ಕೋರು. ಸೊ ಮತ್ತೆ ನೋಡಿಸ್ಕೋಣ. ಎಲ್ರಿಗೂ ನಮಸ್ಕಾರ.